ಈ ಸಂತೋಷ್ ಅವರ ಬಿಗ್ ಬಾಸ್ ಜರ್ನಿ ಮನೆ ಕಲಿಸ್ಕೊಟ್ಟಂಥ ಪಾಠದ ಬಗ್ಗೆ ಕೂಡ ಹೇಳಿದ್ರಿ. ಇನ್ನು ಮುಂದಿನ ಚಾಲೆಂಜಸ್ ಏನಿದೆ ನಿಮ್ಮ ಮುಂದೆ ಅಂತ? ಅಣ್ಣ ಮುಂದಿನ ಚಾಲೆಂಜಸ್ ಅಂದರೆ ನನಗಿವಾಗ ದೊಡ್ಡ ಚಾಲೆಂಜ್ ಅಂತಂದರೆ ಈಗ ರೇಸ್ ಅಣ್ಣ. ರೇಸ್ ಅಂದರೆ ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ಲು 7 ದಿನ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಅಂದರೆ ಹೋದ ಸಲ ಸಕ್ಸಸ್ ಮಾಡಿದ್ದೀನಿ, ಈ ಸಲ ಇನ್ನೂ ಜನಗಳ ಜೊತೆ ನನಗೆ ಬಂದು ಸಪೋರ್ಟ್ ಮಾಡ್ತಾರೆ. ನನಗೆ ಭಗವಂತ ಬಿಗ್ ಬಾಸಿಂದ ನಾನು ಕೊಟ್ಟಿರೋ ಅಪಾರವಾದ ಪ್ರೀತಿ ಮತ್ತು ಅಪಾರವಾದ ಅದು ಕೆಲವು ಗಣ್ಯರ ಹತ್ರ ನಾನು ಹೋಗ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ, ಅಂಥವರೆಲ್ಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾತಾಡಿಸ್ತಾರೆ, ತುಂಬ ಖುಷಿ ಆಗುತ್ತೆ. ಸಹಜವಾಗಿ ಗೊತ್ತಿಲ್ಲ ನೀವು ಇದಕ್ಕೆ ರಿಯಾಕ್ಟ್ ಮಾಡ್ಬೋದು ಮಾಡಲಿಕ್ಕಿಲ್ವ ಅಂತ. ಸ್ಯಾಂಡಲ್ವುಡ್ನಲ್ಲಿ ಕೆಲವು ಸಾರಿ ಒಂದಿಷ್ಟು ಮಾತುಕತೆ ಸಂದರ್ಭದಲ್ಲಿ ಸ್ಟಾರ್ಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದಾಗ ನಿಮಗೆ ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗುತ್ತೆ, ಚರ್ಚೆಗಳು ಶುರುವಾಯಿತು ಅಲ್ವಾ? ಅದು ನಾನು ಏನು ಹೇಳ್ತೀನಿ ಅಂದರೆ, ಬಿಗ್ ಬಾಸ್ ಅಂದಾಗ ಸುದೀಪ್ ಸರ್ ನೆನಪಾಗ್ತಾರೆ, ಇನ್ನೊಂದು ವಿಚಾರ ಅಂದಾಗ ದರ್ಶನ್ ಸರ್ ಬಗ್ಗೆ, ಇನ್ನೊಂದು ವಿಚಾರ ಅಂದರೆ ಧ್ರುವ ಅವ್ರ ಬಗ್ಗೆ, ಈ ಥರ ಮಾತಾಡ್ತಾ ಇರ್ತೀವಿ. ಅದು ಏನು ಹೇಳ್ತೀನಿ ಅಂದರೆ ನಾನು ಅಭಿಮಾನ ಅನ್ನೋದು ಅವರು ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ, ಒಬ್ರೊಬ್ರ ಮೇಲೆ ಇರುತ್ತೆ. ಹಂಗಂತ ಹೇಳ್ದವಾಗ ನಾವು ಯಾರ ಹೆಸರು ಹೇಳಿದಾಗ ಅವ್ರು ಇನ್ನೊಬ್ರಿಗೆ ಕನೆಕ್ಟ್ ಮಾಡೋದು, ಅದನ್ನು ನಾವು ಮಾತಾಡಿರೋ ಮಾತುಗಳನ್ನ ಇನ್ನೊಬ್ರಿಗೆ ಹಾಕೋದು, ಈ ರೀತಿ ತುಂಬ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ನಾನು ನೋಡೋಣ, ನಾನು ಇವತ್ತು ಹೇಳ್ತೀನಿ ನನಗೆ ವಿರೋಧಿಗಳಿಲ್ಲ ಅಣ್ಣ, ನನಗೆ ವಿರೋಧಿಗಳಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ವಿರೋಧಿ ಹೆಂಗಿರಬೇಕು ಅಂತಂದರೆ ನಾನು ಎದುರಾಳಿ ನನ್ನ ಸರಿಸಮಾನವಾಗಿರಬೇಕು. ಇವರು ಏಳಿಗೆನ ಸಹಿಸಲಾರ್ದಿರ ಇರೋರು, ಅವ್ರಿಗೆಲ್ಲ ನಾನು ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಜೀವನ ಎಲ್ಲ ರಿಯಾಕ್ಟಲ್ಲೇ ಆಗೋಗುತ್ತೆ. ಫೈನಲಿ ಏನು ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಡೀ ಒಂದು ಜರ್ನಿ ಬಗ್ಗೆ ಮಾತಾಡಿದ್ರಿ TV9 ಜೊತೆ. ಅಣ್ಣ, ನಿಮ್ಮ TV9 ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನನ್ನ ಅನಿಸಿಕೆಗಳನ್ನೆಲ್ಲ ಹಂಚ್ಕೊಂಡಿರ್ರಿ, ತುಂಬಾ ಖುಷಿ ಆಗುತ್ತೆ. ಮತ್ತು ಬಿಗ್ ಬಾಸ್ದು ಹೇಳ್ಬೇಕಂತಂದರೆ ದಯವಿಟ್ಟು ಯಾರಿಗಾದರೂ ಆಗಲಿ ಬಿಗ್ ಬಾಸ್ಗೆ ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಹೋಗ್ರಿ. ಯಾಕಂತಂದರೆ ನಿಮಗೆ ಸುಮಾರು ತಿಳ್ಕೊತೀರ ನೀವು. ನೋಡ್ರಿ, ನಿಮ್ಮ ಸ್ನೇಹಿತರು ಅಂತ ಇರ್ತಾರೆ, ನೀವೆಲ್ಲೋ ಗೆಲ್ಲಬೇಕು ಅಂತ ಹೋದಾಗ ನಿಮ್ಮನ್ನು ಎಳಿತಾರೆ ಅವರೇನೆ, ಅದು ಹೊರ್ಗನ ಜನಕ್ಕೆ ಗೊತ್ತಾಗ್ತಾ ಇರೋದು. ಹಾಗೆ ನಮ್ಮ ಹೊರ್ಗನ ಜೀವನದಲ್ಲೂ ಅದೇ ರೀತಿ ವ್ಯಕ್ತಿಗಳಿರ್ತಾರೆ. ಅದನ್ನು ನಾವು ಅಲ್ಲಿ ಹೋದಾಗ ಬೇಗ ಕಲ್ಕೊತೀವಿ. ಏನಂತಂದರೆ ಒಂದು ಸಮಯದ ಬೆಲೆ, ಒಂದು ಊಟದ ಬೆಲೆ, ಒಂದು ವಿಶ್ರಾಂತಿಯ ಬೆಲೆ, ಅಲ್ಲಿ ನಿದ್ದೆ ಹೋಗೋಕ್ಕೆ ಬಿಡಲ್ಲ. ಅದು ಇಲ್ಲಿ ನೋಡ್ರಿ, ನಾವು ಹೆಂಗೆ ಬೇಕಾದರೂ ಇರ್ತೀರಿ. ಅದಕ್ಕೆ ಈ ಬೆಲೆಗಳೆಲ್ಲ ನಿಮಗೆ ಗೊತ್ತಾಗಬೇಕಂತಂದರೆ ಆ ಅವಕಾಶ ಸಿಗ್ತದೆ, ದಯವಿಟ್ಟು ಹೋಗ್ರಿ. ಆಮೇಲೆ ಇನ್ನೊಬ್ಬರನ್ನ ಟೀಕೆ ಮಾಡೋದು ಬಿಟ್ಬಿಡ್ರಿ, ಅದೊಂದು ಹೇಳ್ತೀನಿ ನಾನು. ನೀವು ಏನೋ ಬೆಳಿಬೇಕಂತ ಅಂದ್ಬಿಟ್ಟು ಅಕ್ಕಪಕ್ಕದಾಗಿರೋರನ್ನ ಸೇರಿಸ್ಕೊಂಡು ಇದು ಮಾಡ್ಕೊಂಡು ಹೋದರೆ ನಿಮ್ಮ ವ್ಯಕ್ತಿತ್ವನೇ ಕಳ್ಕೊಳೋದು. ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗಲ್ಲ, ಕಡಿಮೆ ಆಗ್ತಾ ಬರುತ್ತೆ. ಸಂತೋಷ್ ಅವರ ರಿಯಲ್ ಲೈಫಲ್ಲಿ ಬಾಸ್ ಯಾರು, ಬಿಗ್ ಬಾಸ್ ಯಾರು ಫೈನಲಿ? ನನಗೆ ಬಾಸ್ ಬಂದುಬಿಟ್ಟು ನಮ್ಮಮ್ಮ ಮತ್ತು ಬಸವಣ್ಣ ದೇವರು ನನ್ನ ಬಾಸು, ಅಷ್ಟೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸಂತೋಷ್. ಥ್ಯಾಂಕ್ಸ್ ಅಣ್ಣ. ಎಸ್, ಇದಿಷ್ಟು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಂತಹ ಇಡೀ ಜರ್ನಿನ ಮತ್ತು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿರ್ತಕ್ಕಂತಹ ಹೊರತು ಸಂತೋಷ್ ಅವರ ಮಾತಾಡಿರ್ತಕ್ಕಂಥದ್ದು. ಸಹಜವಾಗಿ ಅವರ ಮನೆಯಲ್ಲಿದ್ದು ಅವರ ಮನೆಯಲ್ಲಿ ಜೀವನ ಶೈಲಿಯ ಬಗ್ಗೆ ಮಾತನಾಡಿದಂತಹ ಘಟನೆಗಳು ಕೂಡ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.